ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ, ಏನ್ರಿ ನೀವು ಲೇಟ್ ಆಗುತ್ತೆ ರೆಡಿ ಆಗಿತ್ತ ನನ್ಗೆ ಹೇಳ್ಬಿಟ್ಟು ನೀವು ಇನ್ನೂ ರೆಡಿ ಆಗ್ತಾ ಇದ್ದೀರಲ್ಲ. ಛೇ, ನನ್ನ ನಿದ್ದೆನೆಲ್ಲ ಹಾಳು ಮಾಡ್ಬಿಟ್ರಿ. ನನ್ನ ಸಕ್ಕರೆ ಕಲ್ಲು ಹಾಕ್ಬಿಟ್ಟಿದ್ದೀರಾ ನೀವು. ಮೊದಲು ನಿಮಗ್ ರೆಡಿ ಆಗಕ್ ಹೇಳ್ಬಿಟ್ಟು ಆಮೇಲೆ ನಾನ್ ರೆಡಿ ಆಗ್ಬೇಕಾಗಿತ್ತು. ತಪ್ಪು ಮಾಡ್ಬಿಟ್ಟೆ. ಏನ್ ಮಾಡೋದು ಗೊತ್ತಮರೆ, ನಮ್ ಹೆಣ್ಮಕ್ಳಿಗೆ ನಿಮ್ ಹಾಗಾಗಲ್ವೇ, ಎಲ್ಲಾನು ನೋಡ್ಕೋಬೇಕು. ಯಾಕೆ? ಮನೆ ಕೆಲಸದವ್ರು ಇದಾರಲ್ಲ. ಮನೆ ಕೆಲಸದವ್ರು ಇದಾರೆ ಅಂತ ಹಾಗೆ ಬಿಡಕ್ಕಾಗತ್ತಾ? ನಾವು ಎಲ್ಲ ಹೇಳ್ಕೇಳಿ ಮಾಡ್ಬೇಕಪ್ಪ, ಸ್ವಲ್ಪ ಉಸ್ತುವಾರಿ ನೋಡ್ಕೋಬೇಕಲ್ವಾ. ಓಹೋ, ಉಸ್ತುವಾರಿಲಿ ಬಿಸಿ ಅನ್ನಿ. ಅದು ಅಲ್ದೆ ಈ ರೆಡಿ ಆಗೋ ವಿಚಾರದಲ್ಲಿ ನಿಮ್ ಗಂಡ್ಮಕ್ಳಿಗಿರೋ ಅಡ್ವಾಂಟೇಜು ನಮ್ ಹೆಣ್ಮಕ್ಳಿಗಿಲ್ವಲ್ಲ, ನಾವೆಲ್ಲಾನು ನೋಡ್ಕೊಳ್ಬೇಕು. ನೀವೇನಪ್ಪ ಮುಂಜುಬಾ ಪೈಜಾಮ ಹಾಕೊಂಡು ಕೂದ್ಲು ಬಾಚ್ಕೊಂಡು ಪುಸ್ ಪುಸ್ ಅಂತ ಪರ್ಫ್ಯೂಮ್ ಹೊಡ್ಕೊಂಡು ಚಪ್ಪಲಿ ಹಾಕೊಂಡು ರೆಡಿ ಆಗ್ಬಿಡ್ತೀರಾ. ಅಷ್ಟೇ ನಿಮ್ಮ ಅಲಂಕಾರ, ಅಷ್ಟೇ ನಿಮ್ ತಯಾರಿ. ಆದ್ರೆ ನಾವ್ ಹೆಣ್ಮಕ್ಳು ನಾವೆಲ್ಲಾನು ನೋಡ್ಕೋಬೇಕು. ಹೇರ್ ಸ್ಟೈಲು, ಓಡವೆ, ಆಮೇಲೆ ಈ ಸೀರೆ ಉಡೋದು ಒಂದ್ ಆಟ ಗೊತ್ತಾ ನಿಮ್ಗೆ? ಸೀರೆ ಉಟ್ಕೊಳ್ಳೋದು ಆಟ? ಹಾ, ಅದ್ರಲ್ಲೂ ಈ ನೆರಿಗೆ ಸರಿ ಮಾಡೋದಿದೆಯಲ್ಲ, ಅದ್ ಇನ್ನೊಂದ್ ಆಟು. ಅದೆಲ್ಲ ಅರ್ಥನೇ ಆಗಲ್ಲ. ಪಂಚತರ ಅಲ್ಲ ಅದು, ಸುಮ್ನೆ ಉತ್ಸುತ್ಕೊಂಡ್ಬಿಟ್ರೆ ಅದು ಸೀರೆ ಆಗೋಗಲ್ಲ. ಈಗ ಸೀರೆ ಉಟ್ಕೊಳ್ಳೋದು ಒಂದು ಆರ್ಟು, ಆಮೇಲೆ ಅದಕ್ಕೆ ನೆರಿಗೆ ಹಿಡಿದು ಹಾಕೊಳ್ಳೋದು ಇನ್ನೊಂದು ಆರ್ಟು. ಆರ್ಟ್ ಒಳಗಡೆ ಆರ್ಟು. ಹೋಗಿ ಗೊತ್ತು ಮರೆ, ನಾನು ಏನೋ ಹೇಳಕ್ ಬಂದೆ, ನೀವ್ ಹೇಳೋದನ್ನ ಕೇಳಿ ನನಗೆ ಕನ್ಫ್ಯೂಸ್ ಆಗೋಯ್ತು. ಸರಿ ಬಿಡಿ. ಈ ಭೂಮಿಕಾ, ಏನಿದು ಒಂದೇ ಒಂದ್ಸಲ ಹಾಕೊಂಡಿದಾರಲ್ಲ, ಒಳಗಡೆ ಇರೋದೆಲ್ಲ ಏನ್ ಮಾಡಕ್ಕೆ? ಅದನ್ನ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಗೌತಮರೆ, ನಿಮಗ್ ಗೊತ್ತಲ್ವಾ, ಮುಂಚೆಯಿಂದಾನೆ ನನಗೆ ಇದ್ರ ಮೇಲೆಲ್ಲ ವ್ಯಾಮೋಹ ಇಲ್ಲ. ದಿವಾನ್ ಮನೆತನ ಸೊಸೆ, ಗೌತಮ್ ದಿವಾನ್ ಹೆಂಡತಿ ಅಂತ ಇಷ್ಟಾದ್ರೂ ಹಾಕೊಂಡಿದೀನಿ. ಅದು ಅಲ್ದೆ ಚಿನ್ನದಂತ ಹಸ್ಬೆಂಡು ನನ್ನ ಪಕ್ಕದಲ್ಲಿ ಇರ್ಬೇಕಾದ್ರೆ ಈ ಚಿನ್ನ ಎಲ್ಲ ನನಗೆ ಡೂಪ್ಲಿಕೇಟ್ ಅಂತ ಅನ್ಸುತ್ತೆ ನೋಡಿ. ಅಯ್ಯೋ, ಓವರ್ ಆಗೋಯ್ತಲ್ಲ, ತೆಗೆದ್ಬಿಡ್ಲಾ? ಯಾವುದು ಓವರ್ ಅಲ್ಲ ರೀ. ಸ್ಕೇಲ್ ಹಿಡ್ಕೊಂಡು ಮಾಡೋರ ತರ ನೀಟಾಗಿದ್ದೀರಾ ನೀವು ಮಿಸಸ್ ಪರ್ಫೆಕ್ಟ್. ಮಿಸಸ್ ಪರ್ಫೆಕ್ಟ್ ಇದೇನಿದು ಹೊಸ ಟೈಟ್ಲು? ಮಿಸ್ಟರ್ ಪರ್ಫೆಕ್ಟ್ ಇದ್ದಾಗೆ ಮಿಸಸ್ ಪರ್ಫೆಕ್ಟ್. ನಾನು ಮಹಿಳೆಯರ ಪರ ಧ್ವನಿ ಎತ್ತಾ ಇದ್ದೀನಿ. ಇದು ಸ್ವಲ್ಪ ಓವರ್ ಆಯ್ತು. ಹೇಗ್ ಕಾಣಿಸ್ತಿದ್ದೀನಿ? ಅದನ್ನ ಬಾಯ್ಬಿಟ್ಟು ಹೇಳ್ಬೇಕಾ? ಆಸ್ ಯೂಶುವಲ್ ತುಂಬಾ ಆಪರ್ಚುನಿಟೀಸ್ ಆಗ್ಬಿಟ್ಟಿದ್ದೀರಾ ನೀವು. ಏನು ಮಾಡ್ತೀರಾ, ಅದು ಪ್ರಕೃತಿ ನಿಯಮ. ನೋ ಕಾಮೆಂಟ್ಸ್. ಆದ್ರೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು. ಜೀವ ಅನ್ಕೊಂಡ ಹಾಗೆ ಸ್ವಂತ ಮನೆ ಕಟ್ಟಿದ್ದಾನೆ. ಅವನು ಕೆಲಸ ಕಳ್ಕೊಂಡು ಖಾಲಿ ಇದ್ದಾಗ ನೀವು ಧೈರ್ಯ ತುಂಬಿ ಹೊಸ ಬಿಸ್ನೆಸ್ ಶುರು ಮಾಡೋದಕ್ಕೆ ಹೆಲ್ಪ್ ಮಾಡಿದ್ರಲ್ಲ, ಕ್ರೆಡಿಟ್ ಎಲ್ಲ ನಿಮಗೆ ಸೇರ್ಬೇಕು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ದುಡ್ಡು ಕೊಟ್ಟ ತಕ್ಷಣ ಏನೂ ಆಗಲ್ಲ ಭೂಮಿಕಾ, ಆ ಮಾತನ್ನ ನಾನು ಒಪ್ಪಲ್ಲ. ಅವನಿಗೆ ಟ್ಯಾಲೆಂಟ್ ಇತ್ತು, ಬೆಳೆಯೋ ಶಕ್ತಿ ಇತ್ತು, ಅದಕ್ಕೆ ಬೆಳೆದಿದ್ದಾನೆ. ನಾನು ನೆಪ ಅಷ್ಟೇ. ಆದ್ರೂ ಶುರುವಲ್ಲಿ ಯಾರಾದ್ರೂ ಕೈ ಹಿಡಿದು ಮೇಲೆತ್ತೋರೊಬ್ರು ಬೇಕಲ್ವಾ? ಗಿಡ ಮರ ಆಗುತ್ತೆ ನಿಜ, ಆದ್ರೆ ಶುರುವಲ್ಲಿ ಗಿಡಕ್ಕೆ ನೀರು ಹಾಕೋದು, ಗೊಬ್ಬರ ಹಾಕಕ್ಕೆ ಯಾರಾದ್ರೂ ಒಬ್ರು ಬೇಕು. ಅಂಡ್ ಆ ಕೆಲಸನ ನೀವು ಮಾಡಿದ್ದೀರಾ. ಸೊ ಹಾಗಾಗಿ ಥ್ಯಾಂಕ್ ಯು ಸೋ 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 ಮಚ್ ಫಾರ್ ದಟ್. ಅದರಲ್ಲಿ ಏನಿದೆ? ಈಗ ನಾನು ಏನಾದರೂ ಶುರು ಮಾಡಬೇಕಾದ್ರೆ ನನಗೂ ಯಾರಾದರೂ ಸಹಾಯ ಮಾಡಿರ್ಬೋದಲ್ವಾ? ಹಾಗೆ ನಾನು ಇನ್ನೊಬ್ರಿಗೆ ಸಹಾಯ ಮಾಡಿದ್ದೀನಿ. ಇದ್ರಲ್ಲಿ ಗ್ರೇಟ್ ಅನ್ನೋಂಥದ್ದೆಲ್ಲ ಏನೂ ಇಲ್ಲಪ್ಪ. ನೋ ಅಪ್ಪಾ, ನೀವು ಹೊಗಳಿಕೆನ ಅಕ್ಸೆಪ್ಟ್ ಮಾಡಲ್ಲ. ಸೊ ನಿಮ್ಗೆ ಹೊಗಳೋದು ವೇಸ್ಟ್. ಹೌದು, ನೀವು ಹೇಗೆ ಬಂಗಾರನ ಇಷ್ಟಪಡಲ್ವೋ ಹಾಗೆ ನಾನು ಹೊಗಳಿಕೆನ ಇಷ್ಟಪಡಲ್ಲ. ಓಕೆ? ಎನಿವೇಸ್, ಈಗ ಮಾತಾಡ್ತಾ ಇದ್ರೆ ಮಾತಾಡ್ತಾನೆ ಇರ್ತೀವಿ. ನಾನು ಹೋಗಿ ನೋಡ್ತೀನಿ ಅತ್ತೆ ರೆಡಿ ಆಗಿದಾರೋ ಇವು ಅಂತ. ಓಕೆ? ಯಾ, ಬೇಕು ಹೋಗಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.